ಸಿದ್ದರಾಮಯ್ಯನವರ ಆಪ್ತರು ಡಿನ್ನರ್ ನೆಪದಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ರೆ ಈ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮದೇ ದಾರಿಯನ್ನ ಕಂಡುಕೊಳ್ತಿದ್ದಾರೆ. ಅದು ಒನ್ಸ್ ಅಗೇನ್ ದೇವರ ಮೊರೆ ಹೋಗಿ ತಮ್ಮ ಪ್ರಾರ್ಥನೆಯನ್ನ ಸಲ್ಲಿಸೋ ಮೂಲಕ. ಯಾಕಂದ್ರೆ ಪ್ರತಿ ಬಾರಿ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಮಗೇನಾದ್ರೂ ಒಳ್ಳೇದಾಗಬೇಕು ಅಂತ ಅಂದ್ರೂ ಕೂಡ ದೇವರ ಮೊರೆ ಹೋಗ್ತಾರೆ. ಅದು ಕೂಡ ಸಾಮಾನ್ಯ ಅಲ್ಲ, ಪವರ್ಫುಲ್ ದೇವರ ಮೊರೆ ಹೋಗೋದು, ಪ್ರಾರ್ಥನೆ ಮಾಡೋದೆಲ್ಲ ನಾವು ಗಮನಿಸಿದ್ವಿ. ಈಗಲೂ ಕೂಡ ಅದೇ ಸರದಿ. ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮತ್ತೆ ಟೆಂಪಲ್ ರನ್ ಶುರು ಮಾಡಿದ್ದಾರೆ. ಆ ಕಡೆ ಸಿದ್ದರಾಮಯ್ಯ ಆಪ್ತರು ಸಭೆ ಮೇಲೆ ಸಭೆ ಮಾಡ್ತಾ ಇದ್ರೆ ನಾನು ದೇವರ ಮೊರೆ ಹೋಗ್ತೀನಿ ಬಿಡಿ, ಪ್ರಾರ್ಥನೆ ನನ್ನದು, ಫಲ ಕೊಡೋದು ಬಿಡೋದು ದೇವರಿಗೆ ಬಿಟ್ಟದ್ದು ಅಂತ ಪ್ರತಿ ಬಾರಿ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ತಾರಲ್ಲ, ಹಂಗೆ ಪ್ರಾರ್ಥನೆ ಮಾಡೋದಕ್ಕೆ ದೇವರ ಮೊರೆ ಹೋಗ್ತಿದ್ದಾರೆ. ಶಕ್ತಿ ದೇವಿ ಬಳಿ ಅಧಿಕಾರ ಪಡೆದುಕೊಳ್ಳೋದಕ್ಕೆ ಮೊರೆ ಹೋಗ್ತಿದ್ದಾರೆ. ಅಂಗಾರ ಇಟ್ಟು ಪಟ್ಟಕ್ಕಾಗಿ ಹರಕೆ ಹೊರತಾರ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನೋದು ಪ್ರಶ್ನೆ. ಇವತ್ತು ಆಂಗ್ಲೇ ಶ್ರೀ ಜಗದೀಶ್ವರಿ ದೇವಿ ಸನ್ನಿಧಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿ ಕೊಡಲಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿರುವ ಆಂಗ್ಲೇ ಜಗದೀಶ್ವರಿ ದೇವಿ ಸಖತ್ ಪವರ್ಫುಲ್. ಹಿಂಗಾರದ ಮೂಲಕ ಭವಿಷ್ಯ ನುಡಿಯುವ ಆಂಗ್ಲೇ ಜಗದೀಶ್ವರಿ ಕೆಲಸ ಫಲಿಸಬೇಕಾದ್ರೆ ದೇವಿಯ ತಲೆಯ ಬಲಭಾಗಕ್ಕೆ ಹಿಂಗಾರ ಬೀಳಿಸುತ್ತಂತೆ. ಯೋಜಿತ ಕಾರ್ಯಕ್ಕೆ ಅಡಚಣೆ ಬಗ್ಗೆ ಸೂಚನೆ ನೀಡುತ್ತಂತೆ ಜಗದೀಶ್ವರಿ ದೇವಿ. ಇಂದು ಎಳ್ಳು ಅಮಾವಾಸ್ಯೆ ಆಗಿರುವ ಹಿನ್ನೆಲೆ ವಿಶೇಷ ಪೂಜೆ ಸಲ್ಲಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಂದಾಗ್ತಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅದು ಕೂಡ ಪವರ್ಫುಲ್ ಶಕ್ತಿ ದೇವತೆ ಶ್ರೀ ಜಗದೀಶ್ವರಿ ದೇವಿ, ಆಂಗ್ಲೇ ಶ್ರೀ ಜಗದೀಶ್ವರಿ ದೇವಿಯ ಮೊರೆ ಹೋಗ್ತಿದ್ದಾರೆ. ಇವತ್ತು ದೇವಸ್ಥಾನಕ್ಕೆ ಭೇಟಿ ಕೊಡೋ ಮೂಲಕ ಏನಾದರೂ ಹರಕೆ ಹೊರತಾರಾ ಅನ್ನೋದು ಪ್ರಶ್ನೆ. ಸಹಜವಾಗಿ ಈ ದೇವಸ್ಥಾನದ ವಾಡಿಕೆ ಅಂತ ಏನಾದರೂ ಕೆಲಸಗಳಾಗಬೇಕು, ಒಳ್ಳೇದಾಗುತ್ತೆ ಅಂತ ಅಂದ್ರೆ ಆಂಗ್ಲೇ ಜಗದೀಶ್ವರಿ ದೇವಿಯ ಹಿಂಗಾರದ ಮೂಲಕ ಭವಿಷ್ಯ ನುಡಿತಾರೆ ಅಂತ. ಹಂಗಾಗಿ ಆ ರೀತಿ ಭವಿಷ್ಯ ಕೇಳ್ತಾರ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು, ಬದಲಾಗಿ ಹರಕೆ ಹೊತ್ತು ಬರ್ತಾರಾ ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ. ಜಸ್ಟ್ ಸಭೆಗಳಿಗೆ ಮಾತ್ರ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಾಗ್ತಾ ಇಲ್ಲ, ಸತತವಾಗಿ ದೇವರ ಮೊರೆ ಪ್ರಾರ್ಥನೆ ಸಲ್ಲಿಸೋ ಮೂಲಕ ಅಧಿಕಾರವನ್ನ ಪಡೆದುಕೊಳ್ಳಲೇಬೇಕು ಅಂತ ಸತತ ಪ್ರಯತ್ನದಲ್ಲಿದ್ದಾರೆ. ಬಟ್ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.